ತಾಲೂಕು ಕಾನೂನು ಸೇವೆಗಳ ಸಮಿತಿ, ನ್ಯಾಯವಾದಿಗಳ ಸಂಘ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಹಾಗೂ ಕಾರ್ಮಿಕ ಇಲಾಖಾ ಪ್ರಸನ್ನ ಬಾಗೇವಾಡಿ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರತಕ್ಕಂಥ ಶೀತ ಕಾರ್ಮಿಕ ಪದ್ಧತಿ ಹಾಗೂ ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನಾ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಮಾನ್ಯ ಮೂಲಕ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಅದರೊಳಗೆ 11 ಪ್ರಕಟಣೆ ಕಂಡು ಬಾಲಕರು ಕಂಡು ಹಿಡಿತಾ ಇದೆ. ಅದು 2-3 ಪ್ರಕಟಣೆ ಒಳಗೆ ದಂಡ ಆಗಿದೆ. ಒಂದು ಕೇಸ್ 20,000 ಆಗಿದೆ, ಒಂದು ಕೇಸ್ ಒಳಗೆ 12,000 ದಂಡ ಆಗಿದೆ. ಅದಕ್ಕಾಗಿ ಈಗ ಒಂದು ಸಾಮಾಜಿಕ ವಿರೋಧ ಈ ಕಾರ್ಮಿಕ ಇಲಾಖೆ ಒಂದೇ ಇಲ್ಲ. ಈಗ ಇದಕ್ಕೆ ಸೆಕ್ಷನ್ 17 ಸದರಿ ಕಾಯ್ದೆಯಲ್ಲಿ ಸೆಕ್ಷನ್ 17 ಪ್ರಕಾರ ಒಟ್ಟು 11 ಇಲಾಖೆ ಬರ್ತಾವೆ. ಕಂದಾಯ ಇಲಾಖೆ, ಅಗ್ರಿಕಲ್ಚರ್, ಎಜುಕೇಶನ್, CDPO, BCM ಇದೆಲ್ಲ ಬರುತ್ತೆ. 11 ಇಲಾಖೆ ಬರುತ್ತೆ. ಅವ್ರ ಜೊತೆಲಿ ಕೆಲಸ ಮಾಡಬೇಕು. ಜೊತೆಯಲ್ಲಿ ಸಾರ್ವಜನಿಕರಾಗಲಿ, ಇನ್ನು ಮಾಧ್ಯಮ ಮೂಲಕ ಆಗಲಿ, ನೀವು ಎಲ್ಲದಕ್ಕೆ ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ನಾವು ಕಂಪ್ಲೀಟ್ ಆಗಿ ಚೈಲ್ಡ್ ಲೇಬರ್ ಸಿಸ್ಟಮ್ ಏನಿದೆ ಇರಾಡಿಕೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ದಯವಿಟ್ಟು ನಿಮ್ಗೆಲ್ಲ ವಿನಂತಿಸುವುದೇನೆಂದ್ರೆ ಈ ಒಂದು ಸಾಮಾಜಿಕ ಪಿಡುಗು ಏನಿದೆ ಇದಕ್ಕೆ ನಿವಾರಣೆ ಮಾಡಲಿ, ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಿಕ್ಕೆ ತಾವೆಲ್ಲ ಕೈ ಜೋಡಿಸಿ ಮುಂದೆ ಬಂದು ಈ ಒಂದು ನಮ್ದು ರಾಜ್ಯದ ದೇಶದ ಭವಿಷ್ಯ ಉಜ್ವಲ ಮಾಡಬೇಕೆಂದು ಒಂದು 2 ಮಾತು ಮಾತಾಡಲಿಕ್ಕೆ ಅವಕಾಶ. 86 ಬಾಲ ಕಾರ್ಮಿಕ ಕಾಯ್ದೆ ಅನ್ವಯ 6ರಿಂದ 14 ವರ್ಷ ತನಕ ಅವ ಬಾಲ ಕಾರ್ಮಿಕ. ಆಮೇಲೆ ಅದಕ್ಕೆ ಏನ್ ಮಾಡಿದ್ರು ಸರ್ಕಾರ ತಿದ್ದುಪಡಿ ತಂದು 2014 ಒಳಗೆ 15ರಿಂದ 18 ಮತ್ತೆ ಇದು ಮಾಡಿ ಕಿಶೋರ ಕಾರ್ಮಿಕ ಅಂತ ಪರಿಗಣಿಸಲಿ. 6ರಿಂದ 14 ಅವ ಬಾಲ ಕಾರ್ಮಿಕ, 15ರಿಂದ 18 ಕಿಶೋರ ಕಾರ್ಮಿಕ. ಅದು ಕಿಶೋರ ಕಾರ್ಮಿಕ ತಿದ್ದುಪಡಿ 2014 ಒಳಗೆ ತಂದಿದ್ರು. ಈಗ ಬಾಲ ಕಾರ್ಮಿಕ ಎಲ್ಲಿ ಕೆಲಸ ಮಾಡಬೇಕು ಮಾಡಬಾರ್ದು. 6ರಿಂದ 14 ವರ್ಷದ ಮಗು ಏನಿದ್ದಾನ ಅವನು ಯಾವ ಕಾರಣಕ್ಕೆ ಯಾವ ಸಂದರ್ಭದಲ್ಲಿ ಆಗಲಿ ಯಾವ ಉದ್ಯಮದಲ್ಲಿ ಕಡ್ಡಾಯವಾಗಿ ಅವನಿಗೆ ಕೆಲಸ ನಿಷೇಧದಲ್ಲಿ ತೆಗೆದುಕೊಳ್ಳುವುದು ಅಪರಾಧ, ಕೆಲಸ ಕೊಡುವುದು ಅಪರಾಧ, ಶಿಕ್ಷಕ ಅಪರಾಧ ಇರೋದು. ಆಮೇಲೆ ಕಿಶೋರ ಕಾರ್ಮಿಕಿಗೆ ಏನಿದೆ 15ರಿಂದ 18 ವರ್ಷದ ಮಗು ಇದ್ದಾನ ಅವನಿಗೆ ವಿತ್ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಅವನಿಗೆ ವಿತ್ ಪ್ರಯರ್ ಪರ್ಮಿಷನ್ ಆಫ್ ದಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವನಿಗೆ ಕೆಲಸ ತಗೊಳ್ಳಿ 5 ತಾಸು ಕೆಲಸ ಮಾಡಬೇಕು. ಆದರೆ ಅವನಿಗೆ ಶಾಲೆ ಎಫೆಕ್ಟ್ ಆಗಬಾರ್ದು. ಎಜುಕೇಶನ್ ಅವನಿಗೆ ಶಿಕ್ಷಣ ಏನದ ಎಫೆಕ್ಟ್ ಆಗಬಾರ್ದು. ಒಂದು ದಿನಕ್ಕೆ 5 ತಾಸು ಕೆಲಸ ಮಾಡಬೇಕು. ದಟ್ಟು 1 ಅವರ್ದೊಳಗೆ ರೆಸ್ಟ್ ಕೊಡಬೇಕು. ಕನಿಷ್ಠ ವೇತನ ಪ್ರಕಾರ ವೇತನ ಮಾಡಬೇಕು. ಇದೆಲ್ಲ ಕಂಡೀಷನ್ಸ್ ಇದೆ. ಅದರ ಪ್ರಕಾರ ಆಮೇಲೆ ಅಪಾಯಕಾರಿ ಇಲ್ಲ, ಓನ್ಲಿ ಅಪಾಯಕಾರಿ ಅಲ್ಲದ ಉದ್ಯಮದಲ್ಲಿ ಕೆಲಸ ಮಾಡಲಿಕ್ಕೆ ಕಾಯ್ದೆ ಅವಕಾಶ ನೀಡುತ್ತದೆ. ಸಾಕಷ್ಟು ಸೌಲಭ್ಯಗಳು ಅವೈಲೇಬಲ್ ಇದೆ. ಪುನರ್ವಸತಿ ಇದೆ. ಅದು ಬಿಟ್ಟು ನೀವು ದುಡಿಲಾಕ ಕಳಿಸ್ತೀವಿ, ಅದಕ್ಕೂ ಕಾಯ್ದೆ ಒಂದು ಇದು ಮಾಡ್ತಾ ಇದೆ, ನಿಮಗೂ ಒಂದು ಎಚ್ಚರಿಕೆ ನೀಡ್ತಾ ಇದೆ. ಈಗ 6ರಿಂದ 14 ವರ್ಷ ಬಾಲ ಕಾರ್ಮಿಕ ಹಜಾರ್ಡಸ್ ಒಳಗೆ ಏನು ಕೆಲಸ ಮಾಡ್ತಾರ, ಒಂದು ವೇಳೆ ಅವರು ಕೆಲಸ ಮಾಡೋದು ನಾವು ತನಿಖೆ ಸಮಯದಲ್ಲಿ ಆಗಲಿ, ಆಮೇಲೆ ಯಾರು ದೂರು ಕೊಟ್ಟರೆ ಇದನ್ನೆಲ್ಲ ಆಗಲಿ, ಯಾವ ಮಾಧ್ಯಮ ಆಗಲಿ, ಡಿಜಿಟಲ್ ಮೀಡಿಯಾ ಒಳಗಾಗಲಿ ಯಾವುದು ನಮ್ಗೆ ಕಂಪ್ಲೇಂಟ್ ಬಂದು ನಾವು ಹೋಗಿ ಸೋಮೋಟು ಅದಾವೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ರಿಸರ್ವೇಶನ್ ಮಾಡ್ತೀವಿ. ಪಂಚನಾಮ ಮಾಜರ್ ಏನು ಪ್ರೊಸೀಜರ್ ಪ್ರಕಾರ ಮಾಡಿಕೊಂಡು ಅವ್ರ ಮೇಲೆ ನಾವು ಪ್ರೈವೇಟ್ ಕೇಸ್ ಫೈಲ್ ಮಾಡ್ತೀವಿ. ಪ್ರೈವೇಟ್ ಕಂಪ್ಲೇಂಟ್ ಮಾನ್ಯ JMFC ನ್ಯಾಯಾಲಯಕ್ಕೆ ಫೈಲ್ ಮಾಡ್ತೀವಿ. ಅಲ್ಲಿ ಅವರಿಗೆ 20,000ರಿಂದ 50,000 ವರೆಗೆ ದಂಡ ಮಾಡಲಿಕ್ಕೆ, ಆಮೇಲೆ 2 ವರ್ಷ ಜೈಲು ಶಿಕ್ಷೆ ನೀಡಲಿಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇರುತ್ತದೆ. ದಯವಿಟ್ಟು ನೀವೆಲ್ಲ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಆಮೇಲೆ ಮಗುಗೆ ಏನ್ ಮಾಡ್ತೀವಿ ಅಲ್ಲಿ ಕೆಲಸದಿಂದ ಬಿಡುಗಡೆಗೊಳಿಸಿ CWC ಇರುತ್ತೆ, ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ ಬಿಜಾಪುರ ಜಿಲ್ಲೆಗೆ ಇರುತ್ತೆ. ಅಲ್ಲಿ ಹೋಗಿ ಪುನರ್ವಸತಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಈಗ ಒಂದ್ ವೇಳೆ ಇಲ್ಲಿ ಕೋರ್ಟ್ ಒಳಗೆ ದಂಡ ಆದ 20,000 ಆಗ್ಬೋದು, ಮಾನ್ಯ ಜಡ್ಜ್ ಮೇಲೆ ಡಿಪೆಂಡ್ ಇದೆ. 20,000 ಮಾಡಬಹುದು, 50,000 ಮಾಡಬಹುದು. ಅದು ದಂಡ ಆದ ನಂತರ ಆಮೇಲೆ ಅವರಿಗೆ ನಾವು ಹಜಾರ್ಡಸ್ ಎಸ್ಟಾಬ್ಲಿಷ್ಮೆಂಟ್ಸ್ ಇದ್ರೆ ಅವರಿಗೆ ಪುನರ್ವಸತಿಗೆ ಒಂದು ಅವಕಾಶ ಇದೆ. 20,000 ಕಾರ್ಪಸ್ ಫಂಡ್ ಅಂತ ಒಂದು ಇರುತ್ತೆ. ನಾವು ನೋಟಿಸ್ ಕೊಟ್ಟು ಅವರಿಗೆ ಅಪಾರ್ಟ್ ಫ್ರಮ್ ಫೈನ್ ಪೆನಲ್ಟಿ ಕೊಟ್ಟಿದ್ದೇನೆ ಅಂತ ಅದು ಬಿಟ್ಟು ಹೊರತುಪಡಿಸಿ 20,000 ಕಾರ್ಪಸ್ ಫಂಡಿಗೆ ನಾವು ನೋಟಿಸ್ ಕೊಡ್ತೀವಿ. ಅವರು ನೋಟಿಸ್ ಕೊಟ್ಟು ಜಮಾ ಮಾಡಿದ್ರೆ ವೆಲ್ ಅಂಡ್ ಗುಡ್. ಒಂದ್ ವೇಳೆ ಮಾಡಲಿಲ್ಲ ಅಂದ್ರೆ ಅವ್ರ ಮೇಲೆ ನಾವು ಭೂ ಕಂದಾಯ ವಸೂಲಾತಿ ಅಂತ ಒಂದು ಪ್ರಕ್ರಿಯೆ ಶುರು ಮಾಡಿ ಜಪ್ತಿ ವಾರೆಂಟ್ ಎಲ್ಲ ಆಗುತ್ತೆ. ತಾಲೂಕು ಮ್ಯಾಜಿಸ್ಟ್ರೇಟ್ ಆಗುತ್ತೆ. ಕರಾಳವಾದ ಒಂದು ಬರದೆ ಇದು ಸ್ವತಂತ್ರದ ನಂತರನೂ ಕೂಡ ಇದು ಮುಂದುವರೆದಿತ್ತು. ಯಾವಾಗ ಒಂದು ಕಾನೂನಿನ ರೂಪ ಕೊಟ್ಟು
1976ರಲ್ಲಿ ಜೀತ ಪದ್ಧತಿ ನಿರ್ಮೂಲನೆ ಕಾಯ್ದೆಯನ್ನು ಜಾರಿ ಬಂತು. ಅಲ್ಲಿಂದ ಇದರದ್ದು ಪ್ರಭಾವ ಕಡಿಮೆ ಆಗ್ತಾ ಬಂತು. ಇವಾಗಲಾದರೂ ಕೂಡ ಇವಾಗೊಂದು ಘಟನೆಗಳು ನಜರಿಗೆ ಬರ್ತಾ ಇರ್ತವೆ. ಈಗ ನೋಡ್ರಿ, ಮೊದಲು ಜಮೀನ್ದಾರ ಕಡೆ ಬಹಳಷ್ಟು ಮಂದಿ ದುಡಿಯಾಕೆ ಬರ್ತಿದ್ರು. ಅವ್ರೊಂದಿಷ್ಟು ಸಣ್ಣ ಪ್ರಮಾಣದಲ್ಲಿ ಸಾಲ ಮಾಡಿದ್ರಪ್ಪ ಅಂತಂದ್ರೆ ಅವ್ರಿಗೆ ಈ ದುಡಿಮೆ ಬಿಟ್ಟು ಇನ್ನೊಂದು ಸೋರ್ಸ್ ಇರಲಿಲ್ಲ. ಆ ದುಡಿಮೆನೇ ಒಂದು ಸೋರ್ಸ್ ಆಗಿತ್ತು. ಅದು ಬಡ್ಡಿ, ಚಕ್ರ ಬಡ್ಡಿ ಅಂತೇಳಿ ಮಾಡ್ತಿದ್ರು. ಆ ಬಡ್ಡಿ ತೀರ್ಸ್ಲಿಕ್ಕೆ ಅವ್ರಿಗೆ ಇದರಿಂದ ಆಗ್ತಿರ್ಲಿಲ್ಲ, ಇನ್ನು ಸಾಲ ತೀರ್ಸೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಮತ್ತೆ ಇನ್ನೊಂದು ರೀತಿ ಇತ್ತು, ನಾನು ಆರ್ಥಿಕ ಅಸಮಾನತೆಯಿಂದ ಮಾಡಿದಂತಹ ಸಾಲಗಳಿಗಾಗಿ ದುಡಿದು ಆ ಸಾಲವನ್ನು ತೀರಿಸುವ ಪದ್ಧತಿ ಹಿಂದಿನ ಕಾಲದಲ್ಲಿತ್ತು. ಅದು ಯಾಕೆ ಇತ್ತು ಅಂದರೆ ಶೈಕ್ಷಣಿಕ ಅಸಮಾನತೆ, ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆಯಿಂದ ಇತ್ತು. ಅವೆಲ್ಲವುಗಳನ್ನು ಸರಿದೂಗಿಸಲು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಈ ಅಸಮಾನತೆಯನ್ನು ಹೋಗಲಾಡಿಸಲು ಸರ್ಕಾರ ಈ ಜೀತ ಪದ್ಧತಿಯನ್ನು ನಿರ್ಮೂಲನೆ ಕಾಯ್ದೆ ಮತ್ತು ಬಾಲ ಕಾರ್ಮಿಕರ ನಿಷೇಧ ಕಾಯ್ದೆ ಇವೆಲ್ಲ ಕಾಯ್ದೆಗಳನ್ನು ಜಾರಿಗೆ ತರ್ತಾ ಬಂತು. ಈಗಲೂ ಸಹಿತ ಈಗ ಬಡತನದಲ್ಲಿದ್ದವರು ಎಷ್ಟೋ ಜಮೀನುಗಳಿದ್ದವ್ರ ಬಳಿ ವರ್ಷಕ್ಕೆ ₹1,00,000 ₹2,00,000 ಅಂತೇಳಿ ಮುಗಿಸಿ ಆ ಹಣಕ್ಕಾಗಿ ಎಷ್ಟೋ ಈಗಲೂ ಸಹಿತ ಅದು ಐತಿ. 2,00,000 3,00,000 ಏನೋ ಜ್ವಾಳ ಗೋಧಿ ತಗೊಂಡು ಇಂಥ ಜೀತ ಪದ್ಧತಿ ಈಗೂ ಅದಾವ. ಒಂದೊಂದು ಫ್ಯಾಮಿಲಿ ಒಂದೊಂದು ಜಮೀನುಗಳಲ್ಲಿ ಈಗಲೂ ದುಡಿತಾ ಇದ್ದಾರೆ. ಇಂಥ ಈ ಜೀತ ಪದ್ಧತಿಯನ್ನು ಹೋಗಲಾಡಿಸಬೇಕು ಅಂತಂದ್ರೆ ಮೊದಲ ಸಮಾನತೆ ಬರಬೇಕು. ಆ ಸಮಾನತೆಯನ್ನು ತರುವುದರ ಸಲುವಾಗಿ ಸರ್ಕಾರದವರು ಈ ತಂದೆ ಮನೆಯ ಸಾಲ ನೀನು ದುಡಿಪಾಲ ಮನೆಯಾಗ ಅಂತ ಅನ್ನಕ್ಕೆ ಬರೋಂಗಿಲ್ಲ. ಈ ರೀತಿ ಮಾಡಿದ ಶಿಕ್ಷೆಗಳು ಹೋಗ್ತಾರೆ. 3 ವರ್ಷ ಶಿಕ್ಷೆ ಇದೆ, ಮತ್ತೆ 2,000 ದಂಡ ಇದೆ. ಯಾರು ಯಾರನ್ನ ದುಡ್ಸ್ಕೊಂಗಿಲ್ಲ. ನೀನು ನನ್ನ ತಂದೆ ಮಾಡಿದ ಸಾಲ ನೀನು ಮತ್ತೆ ಬರೋಂಗಿಲ್ಲ. ಈಗ ಯಾರೋ ಒಂದು ಸಾಲ ಮಾಡಿರ್ತಾರೆ, ಎಲ್ಲೊಂದು ಸಾಲ ಮಾಡಿರ್ತಾ ಅಂತೇಳಿ ನೀನು ನಡಿ ನನ್ನ ಮನೆಯಾಗ ದುಡಿ ನಡಿ ಅಂತ ಹೇಳ್ಕೊಳಂಗಿಲ್ಲ. ಅವ್ನು ಕಟ್ಟಿ ಹಾಕಿದ್ರೆ ಅಲ್ಲಿ ಜೀತ ಪದ್ಧತಿ ಮಾಡಿಸ್ಕೊಂಡು ದಬಾಸಿ ಮಾಡಿದ್ರೆ ಅವನಿಗೆ ಶಿಕ್ಷೆ ಬರೋಲ್ಲ. ಅದನ್ನು ತಡೆಗಟ್ಟ ನಿಟ್ಟಿನಲ್ಲಿ ಎಲ್ಲ ಕಡೆ ಜೀತ ಪದ್ಧತಿ ನಿರ್ಮೂಲನೆ ಕಾಯ್ದೆ ಅಂತೇಳಿ ಎಲ್ಲ ಕಡೆ ತಿಳುವಳಿಕೆ ನೀಡಬೇಕಂತೇಳಿ ಈ ಕಾನೂನು ಅಧೀನ ಕಾರ್ಯಕ್ರಮ ಹಾಕಿಕೊಳ್ಳಲಾಗಿದೆ. ಅದೇ ರೀತಿ ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನೆ. ಈ ಬಾಲ ಕಾರ್ಮಿಕ ಪದ್ಧತಿ ಅಂದ್ರೇನು? 14 ವರ್ಷದ ಮಕ್ಕಳನ್ನ ದುಡಿಸ್ಕೋದು. ಇಲ್ಲಿ ಹೋಟೆಲ್ ನಾವು ನೋಡ್ತಿರ್ತೀವಿ, ಯಾವುದೋ ಒಂದು ಹೋಟೆಲ್ನಲ್ಲಿ, ಅಂಗಡಿಗಳಲ್ಲಿ, ಯಾವುದೋ ಒಂದು ಶಾಪ್ನಲ್ಲಿ, ಬೇರೆ ಬೇರೆ ಮನೆಗಳಲ್ಲಿ 14 ವರ್ಷಗಳನ್ನ ಕೆಲಸಕ್ಕೆ ಇಟ್ಕೊತಿರ್ತಾರೆ. ಆ ರೀತಿ ಇಟ್ಕೋದ್ರೆ ಕೆಲಸಕ್ಕೆ ಇಟ್ಕೋದ್ರಿಂದ ತಪ್ಪದು. ಅದೇನಾದ್ರೂ ತಹಶೀಲ್ದಾರ್ ಈಗ ಭಾರತವಾಗಿ ಇರುವುದು ನಮ್ಮ ಕಾರ್ಮಿಕ ನಿರೀಕ್ಷಕರು ಇದೆಲ್ಲರೂ ಏನಾದರೂ ಇವಾಗ ಕಂಡು ಬಂತಂದ್ರೆ ಅವ್ರ ಮೇಲೆ ಆಕ್ಷನ್ ತಗೋತಾರೆ. ಅವ್ರ ಮೇಲೆ ಶಿಕ್ಷೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತಾರೆ. ಇದನ್ನ ತಡೆಗಟ್ಟುವುದರಿಂದ ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕಾಯ್ದೆಯನ್ನು ಮಾಡೋದಾಗಿದೆ. ಪ್ರತಿಯೊಬ್ಬರು ನಮ್ಮಲ್ಲಿ ಏನಾದರೂ ಕಂಡು ಬಂತಂದ್ರೆ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡ್ಬೋದು. ಈ ಜೀತ ಪದ್ಧತಿ ಆಗಲಿ, ಬಾಲ ಕಾರ್ಮಿಕ ಪದ್ಧತಿ ಆಗಲಿ ನಮ್ಮಲ್ಲಿ ಏನಾದರೂ ಕಂಡು ಬಂತಂದ್ರೆ ಅದನ್ನ ನೋಡಿ ನಾವು ಸುಮ್ಮನೆ ಅದು ತಪ್ಪು. ಅದನ್ನ ನಮ್ಮಲ್ಲಿ ಏನಾದರೂ ಆ ರೀತಿ ಕಂಡು ಬಂತಂದ್ರೆ ಇಮಿಡಿಯೇಟ್ ಆಗಿ ನಮ್ಮ ತಹಶೀಲ್ದಾರರಿಗೆ ಅಂತ ಯಾರಾದರೂ ಮಹಿಳಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ರೆ ಅವರು ಆಕ್ಷನ್ ತಗೋತಾರೆ. ಯಾಕಂದ್ರೆ ಈಗಿನ ಪದ್ಧತಿ 76ರಲ್ಲಿ ನಿಷೇಧ ಕಾಯ್ದೆ ಜಾರಿಗೆ ಬಂತು. ಮೊದಲಿಗೆ ಏನಿತ್ತಪ್ಪ ಅಂತಂದ್ರ ತಂದೆ ಅಥವಾ ಬಡವರು ಏನು ಸಾಲವನ್ನು ಮಾಡ್ತಿದ್ರಲ್ಲ, ಶ್ರೀಮಂತರ ಹತ್ರ ಅಥವಾ ಜಮೀನ್ದಾರರ ಹತ್ರ ಸಾಲ ಮಾಡಿದಾಗ ಆ ಸಾಲವನ್ನು ತೀರ್ಸಕ್ ಆಗ್ತಿರ್ಲಿಲ್ಲ ಅವರಿಗೆ.